ಮಂಗಳೂರು ಏರ್ಪೋರ್ಟ್ ಅವರ ಬೇಜವಾಬ್ದಾರಿಯ ಕಾರಣಕ್ಕಾಗಿ ಈ ಭಾಗದಲ್ಲಿ ರನ್ವೇಯಲ್ಲಿ ತುಂಬಿದ ನೀರನ್ನು ಏಕಾಏಕಿ ಬೇರೆ ಬೇರೆ ಜಾಗಗಳಿಂದ ಅವರು ಹೊರಗಡೆ ಬಿಡ್ತಾರೆ. ಈ ಕಾರಣದಿಂದಾಗಿ ಅದ್ಯಪಾಡಿ ಪರಿಸರದಲ್ಲಿ ಬಹಳ ಅನಾಹುತ ಸೃಷ್ಟಿಯಾಗಿರುವಂಥದ್ದು. ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ನಿಮಗೆ. ಮೇಲ್ಭಾಗದಿಂದ ಅಂದರೆ ಮೇಲ್ಭಾಗದಲ್ಲಿ ಒಂದು ರಸ್ತೆ ಇದೆ, ಕಾಂಕ್ರೀಟ್ ರಸ್ತೆ ಇದೆ. ಆ ರಸ್ತೆಯ ಸ್ವಲ್ಪ ಮೇಲಕ್ಕೆ ಖಾಸಗಿಯವರ ಜಮೀನನ್ನು ಕ್ರಾಸ್ ಮಾಡಿಕೊಂಡು ಹೋದರೆ ಅಲ್ಲಿ ಒಂದು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟೇಬಲ್ ಟಾಪ್ ರನ್ವೇ ಇರುವಂಥದ್ದು. ಆ ರನ್ವೇಯಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಫೆಂಗಲ್ ಚಂಡಮಾರುತದ ಅಬ್ಬರದ ಕಾರಣಕ್ಕಾಗಿ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಆ ಮಳೆಯ ಕಾರಣಕ್ಕಾಗಿ ಅಲ್ಲಿಂದ ಏಕಾಏಕಿಯಾಗಿ ನೀರು ಬಿಟ್ಟಿದ್ದಾರೆ. ನೀರನ್ನು ಬಿಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ಹರಿದುಕೊಂಡು ಬಂದ ನೀರು ಅಂದ್ರೆ ರಸ್ತೆಯನ್ನ ಸೀಳಿಕೊಂಡು ಆ ಒಂದು ಕೆಳಭಾಗದಲ್ಲಿರುವಂತಹ ಮನೆಗೆ ನುಗ್ಗಿದೆ. ಆ ಮನೆಯಲ್ಲಿ ನೀವು ನೋಡಬಹುದು, ಅಲ್ಲಿನ ಮೇಲ್ಭಾಗದಿಂದ ಭಾರಿ ಪ್ರಮಾಣದಲ್ಲಿ ಮಣ್ಣು ಕಲ್ಲು ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳು ಹಾಕೊಂಡು ಬಂದಿರುವಂತದ್ದು. ತುಳಸಿ ಕಟ್ಟೆ ಕೂಡ ಕಂಪ್ಲೀಟ್ ಆಗಿ ಆ ಮಣ್ಣಿನಲ್ಲಿ ಆವೃತ ಆಗಿದೆ. ಅಂದ್ರೆ ಇನ್ನು ನೀವು ಇದನ್ನು ಗಮನಿಸ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಮಣ್ಣು ತುಂಬಿರಬಹುದು ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನು ಮನೆಯವರು ಕೂಡ ಇದ್ದಾರೆ. ಅವ್ರ ಮನೆಯವರನ್ನು ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಅಂದ್ರೆ ಒಟ್ಟು ಮೇಲಿನಿಂದ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಲ್ಲಿಗೆ ಹರಿದುಕೊಂಡು ಬಂದಿರುವಂತ ನೀರು ಮನೆಯವರು ಇದ್ದಾರೆ. ಸರ್, ಏನು ಸರ್ ಸಮಸ್ಯೆ? ಎಷ್ಟೊತ್ತಿಗೆ ಸಮಸ್ಯೆ ಅಂದರೆ ನಿನ್ನ 6 ಗಂಟೆಯಿಂದ ಎಲ್ಲ ಮೇಲ್ಗಡೆಯಿಂದ ನೆರೆ ಬಂದಾಗೆ ಎಲ್ಲ ನೀರು ಬರ್ತಿತ್ತು. ಒಂದೇ ಕಡೆಯಿಂದ ಬರುವುದು, ಒಂದೇ ಕಡೆಯಿಂದ ಎಲ್ಲ ನೀರು ಬಂದು ಎಲ್ಲ ಅಂಗಳೆಲ್ಲ ಮಣ್ಣೆಲ್ಲ ತುಂಬಿ ತುಳಸಿ ಕಟ್ಟೆಲ್ಲ ಮುಳುಗಿ ಹೋಯಿತು. ಮತ್ತು ಇಲ್ಲಿ ಅಂಗಳದಲ್ಲಿ ಕೆಲವು ಪಾತ್ರೆಗಳೆಲ್ಲ ಇದ್ದವು, ಅದನ್ನು ತೆಗಿಲಿಕ್ಕೆ ನಮಗೆ ಟೈಮ್ ಸಿಗಲಿಲ್ಲ. ಎಲ್ಲ ಅಷ್ಟೊತ್ತಿಗೆ ಎಲ್ಲ ನೆರೆ ಬಂದಾಗಿ ಬಂದು ಎಲ್ಲ ಪಾತ್ರೆ ಎಲ್ಲ ಇದ್ದಲ್ಲಿ ಅಂಗಳದಲ್ಲಿದ್ದೆಲ್ಲ ವಸ್ತುಗೆಲ್ಲ ಹೋಯಿತು. ಮತ್ತು ಅವರಿಗೆ ಏರ್ಪೋರ್ಟ್ ಅವರು ವರ್ಷ ಪ್ರತಿ ಕೂಡ ಹೀಗೆ ಇದು 1 ವರ್ಷ ಮಾತ್ರ ಅಲ್ಲ, ವರ್ಷ ಪ್ರತಿ ಕಡೆ ಒಂದು ಕಡೆಯಲ್ಲಿ ಬಿಟ್ಟು ಇವತ್ತು ಒಂದು ಕಡೆಯಲ್ಲಿ ಬಿಟ್ಟು ಇನ್ನು ಬರೋ ವರ್ಷ ಮತ್ತೊಂದು ಕಡೆಯಲ್ಲಿ ಬಿಡ್ತಾರೆ. ಹೋದ ವರ್ಷ ಇಲ್ಲೇ ಕಡೆ ಬಿಟ್ಟಿದ್ದಾರೆ, ಇಲ್ಲಿ ಬಿಟ್ಟು ಇಲ್ಲಿ ಕೂಡ ಹಾಗೆ ಮನೆಯಲ್ಲಿ ಎಲ್ಲ ತುಂಬಿತ್ತು. ಮತ್ತು ನಿನ್ನೆ ಮನೆಯಲ್ಲಿ ಇವರೆಲ್ಲ ಬಂದು ಹೇಳಿದರು, ನೀವು ಮನೆಯಲ್ಲಿ ನಿಲ್ಲೋದು ಬೇಡ, ಇಷ್ಟುವರೆಗೆ ನೀರು ಬಂದರೆ ನಿಲ್ಲೋ ಆಗಲಿಕ್ಕಿಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ ಅಂತ. ಅಲ್ಲೇ ಅವರು ನಾವು ಇಲ್ಲಿ ಮನೆಯಿಂದೆಲ್ಲ ನಮ್ಮದು ಒಂದು ಅತ್ತೆ ಇದ್ದರು, ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಅವರನ್ನು ಹೊತ್ತುಕೊಂಡು ಹೋಗಿ ಎಲ್ಲ ಬೇರೆ ಕಡೆ ನಾವು ಶಿಫ್ಟ್ ಮಾಡಿ ಅಲ್ಲಿ ಮನೆಯಲ್ಲಿ ಇದ್ದು ಇವತ್ತು ಬೆಳಿಗ್ಗೆ ಬಂದಿದ್ದೇವೆ. ಈಗೆಲ್ಲ ಆದರೆ ನಾವು ಮನೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ. ಈಗೆಲ್ಲ ನೀರು ಬಂದರೆ ನೀರು ನೆರೆ ಬಂದಾಗೆ ಬರ್ತದೆ. ಅಷ್ಟದೆಲ್ಲ ನೀರು ಅವರು ಬಿಡುವುದರಿಂದ ಮಾತ್ರ ಬರೋದಲ್ಲ, ಇಲ್ಲದ್ರೆ ನೀರು ಅಷ್ಟು ಮಳೆಯಿಂದ ಬರೋ ನೀರು ಅಲ್ಲ ಅದು. ಮಳೆಯಿಂದ ಬರೆದರೆ ಎಲ್ಲ ಕಡೆಯಲ್ಲಿ ಬರಬೇಕಲ್ಲ, ಎಲ್ಲ ಕಡೆಯಲ್ಲಿ ಹರಿಬೇಕು. ಇದು ಒಂದೇ ಕಡೆಯಿಂದ ಎಲ್ಲ ಬಂದು ಎಲ್ಲ ಮಣ್ಣು ಸಮೇತ ಎಲ್ಲ ಬಂದು ಎಲ್ಲ ಹೋಗ್ತದೆ. ನಾವು ನೋಡಿ ಎಷ್ಟು ಕಷ್ಟಪಟ್ಟು ಎಲ್ಲ ಸ್ಟೆಪ್ ಮಾಡಿದೆ, ಅದರಲ್ಲಿ ಕೂಡ ಅದು ಕಲ್ಲೆಲ್ಲ ಹೋಗಿತ್ತು. ಇದಕ್ಕೆ ಏನಾದರೂ ಅವರೇ ವ್ಯವಸ್ಥೆ ಮಾಡಲೇಬೇಕು ಅಂತ ನಾವು ಅವರಲ್ಲಿ ಹೇಳುವುದು. ಏನು ಮಂಗಳೂರು ತಹಶೀಲ್ದಾರ್ ಅವರು ಕೂಡ ಇದ್ದಾರೆ ಸರ್. ಈಗ ನೀವೇನು ಹೇಳ್ತಾರೆ? ಇಲ್ಲ, ನೋಡ್ತಿದ್ದೀರಿ, ಇವರು ಏರ್ಪೋರ್ಟ್ದಿಂದ ಬರ್ತಿದೆ ನೀರು ಅಂತ ಹೇಳ್ತಿದ್ದಾರೆ. ಆದರೆ ನಾವು ಮೀಟಿಂಗ್ ಮಾಡಿದ್ದೇವೆ ಏರ್ಪೋರ್ಟ್ದಲ್ಲಿ, ಅವರು ಯಾವುದು ನೀರು ಹಾಕಿ ಬಿಡ್ತಿದ್ದಿಲ್ಲ ಅಂತ ಹೇಳ್ತಿದ್ದಾರೆ. ಬಿಡ್ದಿಲ್ಲ ಅಂದ್ರೆ ಹೋದ್ಸಲ ನಾನು ಒಂದು 4-5 ಮಂದಿ ಕರ್ಕೊಂಡು ಹೋಗಿನೂ ಏರ್ಪೋರ್ಟ್ ಎಲ್ಲ ತಿರುಗಿಸಿ ನೋಡಿದ್ದೇನೆ. ಆ ರೀತಿ ಏನಲ್ಲಿ ಒಂದೇ ಟೈಮ್ ಬಿಡೋದು ಇರುವುದಿಲ್ಲ. ಅದನ್ನು ನೋಡೋಣ ಏನಾಗ್ತದೆ, ಮತ್ತೊಂದು ಸಲ ಚೆಕ್ ಮಾಡ್ತೇನೆ ಅಂತಾರೆ, ಚೆಕ್ ಮಾಡಿಸೋಣ ಅಷ್ಟೇ. ಈಗ ಕಳೆದ ಬಾರಿ ಅವರು ಆ ಭಾಗಕ್ಕೆ ಇನ್ನೊಂದು ಭಾಗಕ್ಕೆ ಬಿಟ್ಟು ಅಲ್ಲಿ ಡ್ಯಾಮೇಜ್ ಆಗಿತ್ತು. ಆಗಲೂ ಕೂಡ ಅಧಿಕಾರಿಗಳು ಸಚಿವರು ಎಲ್ಲ ಶಾಸಕರೆಲ್ಲ ಬಂದಿದ್ದರು, ಆಗಲೂ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅನ್ನುವಂಥದ್ದು. ಈಗ ಮತ್ತೆ ಈ ರೀತಿ ಆಗುವಾಗ ಏನು ಮಾಡ್ತೀರಾ? ಇಲ್ಲ, ಇದನ್ನೆಲ್ಲ ಅದು ಹೇಳಿದ್ದೇವೆ, ಒಂದೊಂದು ಇದನ್ನು ಮಾಡ್ಕೋಬೇಕು. ಏನಿದೆ PWD ಇಂದಿರು ಬರ್ತಿದ್ದಾರೆ, ಅವ್ರ ಕಡೆ ಏನಾಗ್ತಿದೆ, ಏನು ಮಾಡಕ್ಕೆ ಬರ್ತದೆ ಅಂತ ನೋಡೋಣ, ಏನು ಹೇಳ್ತಾರೆ ನೋಡೋಣ, ಚೆಕ್ ಮಾಡೋಣ ಅಷ್ಟೇ. ಪ್ರೆಸೆಂಟ್ ಈಗ ಇಲ್ಲಿ ಹಾನಿ ಆಗಿದೆ ಅಲ್ಲ ಸರ್, ಅದಕ್ಕೆ ಏನಾದರೂ ಅಧಿಕಾರಿಗಳು ಅದು ವರದಿ ತೊಗೊಂಡು ಏನಾಯ್ತು ಪರಿಹಾರ ಗೌರ್ಮೆಂಟ್ಗೆ ಸಿಗ್ತದೆ ಅದನ್ನು ಕೊಡಿಸುವ. ಇದಿಷ್ಟು ತಹಶೀಲ್ದಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.